ನಮಸ್ಕಾರ ಪ್ರಿಯ ವಿದ್ಯಾರ್ಥಿನಿಯರೇ, ಈ ವಿಡಿಯೋದಲ್ಲಿ 9ನೇ ತರಗತಿ ಸಿರಿಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ 2024-25-26 ಮುಂದುವರಿಸಿದೆ. ಭಾಗ 1 ಪದ್ಯ ಭಾಗ. ಇದರಲ್ಲಿ ಬರುವಂತಹ 3ನೇ ಪದ್ಯ ಚಕ್ರಗ್ರಹಣ ಯಕ್ಷಗಾನ ಪದ್ಯ. ಇದನ್ನು ಬರೆದವರು ದೇವಿದಾಸ. ಈ ಯಕ್ಷಗಾನ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳ. ಚಕ್ರಗ್ರಹಣ ದೇವಿದಾಸ. ನೋಡಿ, ಈ ರೀತಿ ಪದ್ಯ ಇದೆ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಕೃತಿಕಾರರ ಪರಿಚಯ ಇದೆ, ಆಮೇಲೆ ಪದಗಳ ಅರ್ಥ, ಅಭ್ಯಾಸ. ಆಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ರೀತಿ ಪ್ರಶ್ನೆಗಳಿರ್ತವೆ. ಆಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಈ ರೀತಿ ಇದೆ. 3ನೇ ಮೇನು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅಂತ ಇದೆ. 4ನೇ ಮೇನು ಕೊಟ್ಟಿರುವ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. 8 ಭಾಗಗಳ ಪ್ರಶ್ನೋತ್ತರಗಳಿದ್ದಾವೆ ಮಕ್ಕಳೇ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕೃತಿಕಾರರ ಪರಿಚಯ. ಪ್ರಸ್ತುತ ಕಾವ್ಯ ಭಾಗವನ್ನು ಯಕ್ಷಗಾನ ಪ್ರಸಂಗ ಪಠ್ಯ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ರಚಿಸಿದ ಕವಿ ದೇವಿದಾಸ. ಕವಿ ಚರಿತಾಕಾರರು ಇವರ ಕಾಲ ಸುಮಾರು 1800 ಎಂದು ಊಹಿಸಿದ್ದಾರೆ. ದೇವಿ ಮಹಾತ್ಮೆ, ಗಿರಿಜಾ ಕಲ್ಯಾಣ, ಚಿತ್ರಸೇನ ಕಾಳಗ, ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಇವು ಇವರ ಕೃತಿಗಳು. ದೇವಿ ಮಹಾತ್ಮೆ ಪ್ರಸಂಗದ ಕೆಲವು ಪದ್ಯಗಳಲ್ಲಿ ಒಗಟಿನ ರೂಪದಲ್ಲಿ ಇವರು ತಮ್ಮ ಕುರಿತು ಹೇಳಿಕೊಂಡಿದ್ದಾರೆ. ಅಲ್ಲಿಯ ಒಂದು ಮಾತು ಪಾದಜನೈಸ್ಯ ವರ್ಣದಲ್ಲಿ. ದೇವಿದಾಸನ ಭೀಷ್ಮ ಪರ್ವಕ್ಕೆ ಕುಮಾರವ್ಯಾಸ ಭಾರತವೇ ಪ್ರಮುಖ ಆಕರ. ಕುಮಾರವ್ಯಾಸ ಕನ್ನಡದ ಖ್ಯಾತ ಕವಿ. ಇವರು ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯನ್ನು ರಚಿಸಿದ್ದಾರೆ. ತಾಳಮದ್ದಲೆ, ಕೂಟ ಮತ್ತು ಯಕ್ಷಗಾನ ಆಟ ಎರಡಕ್ಕೂ ಸಮನಾಗಿ ಹೋಗುವ ಈ ಪ್ರಸಂಗ ತುಂಬಾ ಜನಪ್ರಿಯವಾಗಿದೆ. ಕವಿ ಅದ್ಭುತ ರಂಗಪ್ರಜ್ಞೆ ಮತ್ತು ಕಾವ್ಯ ಸಾಮರ್ಥ್ಯಕ್ಕೆ ಇದು ನಿದರ್ಶನ. ಪ್ರಸಿದ್ಧ ಯಕ್ಷಗಾನ ವಿದ್ವಾಂಸ ಪ್ರಭಾಕರ ಜೋಶಿಯವರು ದೇವಿದಾಸನ ಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ ಎಂಬ ಮೌಲಿಕವಾದ ಸಂಶೋಧನಾ ಪ್ರಬಂಧವನ್ನು ರಚಿಸಿದ್ದಾರೆ. ಇಲ್ಲಿ ಪದಗಳ ಅರ್ಥ. ಸರಳ ನಿಂದೊಂದಿಸುವೆ, ಇದರ ಅರ್ಥ ಸರಳು ಅಂದ್ರೆ ಬಾಣ, ವಂದಿಸುವೆ ಅಂದ್ರೆ ವಂದಿಸುವೆ, ನಮಸ್ಕರಿಸುವೆ ಅಂತ ಇದರ ಅರ್ಥ. ಪರೀಕ್ಷಿಸು ಅಂದ್ರೆ ಪರೀಕ್ಷಿಸು, ಇನ್ನೊಂದು ಅರ್ಥ ನೋಡು. ಅಳವಿ ಅಂದ್ರೆ ಯುದ್ಧ. ಪಸುಳರು ಅಂದ್ರೆ ಅಸುಳೆಯರು. ಪಕಾರ ಅಕಾರ ಆಗಿದೆ. ಪಸುಳರು ಅಂದ್ರೆ ಅಸುಳೆಯರು. ಐದೆ ಅಂತ ಇದೆ ನೋಡಿ, ಈ ಪದ ಗಮನಿಸಿ. ಇಲ್ಲಿ 3 ಅರ್ಥಗಳಿದಾವೆ. 5 1 ಪಾದಪೂರಣದ ಅವ್ಯಯ. 2 5 ನಿಮ್ಮ ಪಕ್ಷದಲ್ಲಿ 5 ಜನ ಪಾಂಡವರೇ ನನಗೆ ಮುಖ್ಯ. 3 ಪ್ರಾಪ್ತಿ ಗಮನ, ನಿಮ್ಮ ಕುರಿತು ನನ್ನ ಗಮನ ಹಿರಿದಾಗಿ ದಯವೋ ದುಗುಡವೋ ಎಂಬುದನ್ನು ಕೃಷ್ಣ ತಿಳಿದಿರುವನು. ತ್ರಿಣಯ ಅಂದ್ರೆ ತ್ರಿನೇತ್ರ ಈಶ್ವರ ಶಿವ. ಸಾಯಕಂಗಳ ಹೆಚ್ಚಡ ಭ್ರ ಅಂದ್ರೆ ಸಾಯಕ ಅಂದ್ರೆ ಬಾಣ, ಹೆಚ್ಚು ಅಂದ್ರೆ ಪ್ರಯೋಗಿಸು, ಅಭ್ರ ಅಂದ್ರೆ ಆಕಾಶ, ಅಳಚು ಪದ ರಭಸದಿಂದ ತಾಗು, ಅಪ್ಪಳಿಸು. ಸ್ಯಂದನ ಅಂದ್ರೆ ರಥ. ದೃಗುದ್ವಯ ಅಂದ್ರೆ 2 ಕಣ್ಣುಗಳು. ಔಡುಗಿದು ಅಂದ್ರೆ ಔಡು ಔಡು. ಅಗಿದು ಕಚ್ಚಿ, ತುಟಿಯನ್ನು ಕಚ್ಚಿಕೊಂಡು. ಹಸಿಯರೆ, ಈ ಪದದ ಅರ್ಥ ಹರಿಯುವ ಕಲ್ಲಿನಲ್ಲಿಟ್ಟು ಜಜ್ಜು. ಬಿಸಜ ಪೀಠ ಅಂದ್ರೆ ಬಿಸಜ ಅಂದ್ರೆ ಕಮಲ, ಪೀಠ ಅಂದ್ರೆ ಆಸನ, ಕಮಲಾಸನ ಅಂದ್ರೆ ಬ್ರಹ್ಮ. ವಾಗ ಅಂದ್ರೆ ಕಡಿವಾಣ. ಎರವಿನೊಡನೆ, ಬಾಡಿಗೆಯ ವಸ್ತು. ತೀರ್ಚು ಅಂದ್ರೆ ತೀರಿಸು. ಉರುಬೆ ಅಂದ್ರೆ ರಭಸ, ಆರ್ಭಟ. ಮುಂದಿನ ಮೇನು ಅಭ್ಯಾಸ. ಆ ಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆ ಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ, ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು? ಉತ್ತರ, ಪಾರ್ಥನು ಬಾಣದಿಂದ ಭೀಷ್ಮನಿಗೆ ವಂದಿಸಿದನು. 2ನೇ ಪ್ರಶ್ನೆ, ಭೀಷ್ಮನು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು? ಉತ್ತರ, ಅಸುರರೊಡನೆ ಯುದ್ಧ ಮಾಡುವುದು ವಿವೇಕವೇ? ನಮ್ಮ ಎರಡೂ ಪಕ್ಷದಲ್ಲಿ ನಿಮಗೆ ಭೇದವೇ? ಎಂದು ಪಾರ್ಥನು ಭೀಷ್ಮನಿಗೆ ಕೇಳಿದನು. 3ನೇ ಪ್ರಶ್ನೆ, ಪರಶುರಾಮರಿಂದ ಶರವನ್ನು ಪಡೆದವರು ಯಾರು? ಶರ ಅಂದ್ರೆ ಬಾಣ. ಉತ್ತರ, ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮರು. 4ನೇ ಪ್ರಶ್ನೆ, ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು? ಉತ್ತರ,
ಕೃಷ್ಣನು ಚಕ್ರವನ್ನು ಹಿಡಿದಾಗ ಭೂಮಿಯ 4 ದಿಕ್ಕುಗಳು ತಲ್ಲಣಿಸಿದವು. ಆಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮಕ್ಕಳೇ, 1ನೇ ಪ್ರಶ್ನೆ, ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು? ಕ್ರೋಧ ಅಂದ್ರೆ ಕೋಪ. ಭೀಷ್ಮರು ಕೋಪಗೊಳ್ಳಲು ಕಾರಣವೇನು ಅಂತಲೂ ಸಹ ಆಗ್ತದೆ. ಉತ್ತರ, ಪಾರ್ಥನು ಬಿಟ್ಟ ಎಲ್ಲಾ ಬಾಣಗಳನ್ನು ಭೀಷ್ಮನು ತುಂಡರಿಸಿದನು. ಬಲರೇ ಪಾರ್ಥ ಎನ್ನುತ್ತಾ ಆಶ್ಚರ್ಯ ಪಡುತ್ತಿದ್ದನು. ಪಾರ್ಥನ ರಥವನ್ನು ಸಾರಥಿಯಾಗಿ ಶ್ರೀಕೃಷ್ಣನು ನಡೆಸುತ್ತಿದ್ದನು. ಆತನು ನಡೆಸುವ ರಥದ ವೈಖರಿಯನ್ನು ಕಂಡು ಭೀಷ್ಮ ಬಳಲಿ ಅರಿಯ ಗೆಲ್ಲುವೆನೆಂದು ಕ್ರೋಧಗೊಂಡನು. 2ನೇ ಪ್ರಶ್ನೆ, ಭೂಮಿಯ 4 ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ? ಉತ್ತರ, ಪರಶುರಾಮನಿಂದ ಪಡೆದ ಬಾಣವನ್ನು ಭೀಷ್ಮನು ಕೃಷ್ಣನ ಮೇಲೆ ಪ್ರಯೋಗಿಸಿದನು. ಅದರಿಂದ ಕೃಷ್ಣನ ಹಣೆಯಲ್ಲಿ ರಕ್ತ ಬಂದಿತು. ಕೃಷ್ಣ ಕೋಪಗೊಂಡು ಭೀಷ್ಮನನ್ನು ಬಿಡುವುದಿಲ್ಲ ಎಂದು ಗರ್ಜಿಸುತ್ತಾ ತನ್ನ ಸುದರ್ಶನ ಚಕ್ರವನ್ನು ಹಿಡಿದು ರಥದಿಂದ ಇಳಿದನು. ಆಗ ಭೂಮಿಯ 4 ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು. 3ನೇ ಪ್ರಶ್ನೆ, ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು? ಉತ್ತರ, ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೆದರಿಕೊಂಡು ರಥದಿಂದ ಇಳಿದು ಬಂದು ಮುಕುಂದ, ಮುರಾರಿ, ಲಕ್ಷ್ಮೀವರ ಎಂದು ಮುಗುಳ್ನಗುತ್ತಾ ಮೃದುವಾಗಿ ಕೃಷ್ಣನ ಕೈಯನ್ನು ಹಿಡಿದುಕೊಂಡು, ಶ್ರೀ ಮನೋಹರ ಸ್ವಾಮಿ, ನನ್ನ ಮಾತನ್ನು ದಯಮಾಡಿ ಆಲಿಸಬೇಕು. ನನ್ನ ಕಂಠವನ್ನು ಇರಿಯಲು ಚಕ್ರವನ್ನು ಹಿಡಿದಿರುವೆಯಾ? ಚೆನ್ನಾಗಿದೆ. ಈ ಲೋಕವನ್ನು ರಕ್ಷಿಸುವ ಮಹಾನುಭಾವ ನೀನು ಎಂದು ಪ್ರತಿಕ್ರಿಯಿಸಿದನು. 4ನೇ ಪ್ರಶ್ನೆ, ಕೃಷ್ಣನ ಕೈ ಹಿಡಿದು ಭೀಷ್ಮರು ಏನೆಂದು ನಿವೇದಿಸಿಕೊಂಡರು? ಉತ್ತರ, ಕೃಷ್ಣನ ಕೈ ಹಿಡಿದು ಭೀಷ್ಮರು, ಶ್ರೀ ಮನೋಹರ ಸ್ವಾಮಿ, ಪರಾಕು, ಪ್ರೇಮದಿಂದ ನನ್ನ ಮಾತನ್ನು ಆಲಿಸಬೇಕು. ನನ್ನ ಕಂಠವನ್ನು ಇರಿಯಲು ನಿನ್ನ ಚಕ್ರವನ್ನೇ ಕೈಯಲ್ಲಿ ಹಿಡಿದಿರುವೆಯಾ? ಚೆನ್ನಾಗಿದೆ. ಈ ಲೋಕವನ್ನು ರಕ್ಷಿಸುವ ದೇವ, ಮಹಾನುಭಾವ ನೀನು. ನಾನು ಇಬ್ಬರ ಜಗಳವನ್ನು ನೋಡಲಾರನು. ನನ್ನ ಮೇಲೆ ನೀನು ನಿನ್ನ ಚಕ್ರವನ್ನು ಪ್ರಯೋಗಿಸು ಪ್ರಭು, ಹಿಂದೆ ನನ್ನ ಪ್ರಾಣ ಹೋಗಲಿ ಎಂದು ನಿವೇದಿಸಿಕೊಂಡರು. ಈ ಮೇನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1ನೇ ಸಂದರ್ಭದ ಪ್ರಶ್ನೆ, ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ? ಆಯ್ಕೆ. ಈ ವಾಕ್ಯವನ್ನು ದೇವದಾಸ ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಪ್ರಸಂಗ ಪಠ್ಯದಿಂದ ಆಯ್ದ ಚಕ್ರಗ್ರಹಣ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಪಾರ್ಥನು ಬಾಣದಿಂದ ಭೀಷ್ಮಾಚಾರ್ಯರಿಗೆ ವಂದಿಸಿ ಬಾಣಗಳನ್ನು ಬಿಟ್ಟಾಗ ಅವುಗಳನ್ನು ನೋಡಿ ಭೀಷ್ಮನು ಸಂತೋಷಪಟ್ಟು ಮನದಲ್ಲಿಯೇ ಆಶೀರ್ವದಿಸಿ ನಗುತ್ತಲೇ ತುಂಡರಿಸುತ್ತಿದ್ದನು. ಆಗ ಪಾರ್ಥನು, ತಂದೆ ಅಳಿದ ದಿನದಿಂದ ನಮ್ಮನ್ನು ನೀವು ರಕ್ಷಿಸಿದ್ದೀರಿ. ಇಂದು ಕೌರವರ ಪಕ್ಷಕ್ಕೆ ಸಹಾಯ ಮಾಡುತ್ತಿದ್ದೀರಿ. ಇದು ಸರಿಯೇ ಎಂದು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ, ಕೌರವರು ಮತ್ತು ಪಾಂಡವರು ನಿಮ್ಮ ಮೊಮ್ಮಕ್ಕಳು. ನೀವು ಭೇದ ಮಾಡುವುದು ಸರಿಯೇ ಎನ್ನುವುದು ಸ್ವಾರಸ್ಯವಾಗಿದೆ. 2ನೇ ಸಂದರ್ಭದ ಪ್ರಶ್ನೆ, ಚತುರ್ದಶ ಭುವನ ತಲ್ಲಣಿಸಿತು. ಆಯ್ಕೆ. ಈ ವಾಕ್ಯವನ್ನು ದೇವದಾಸ ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಪ್ರಸಂಗ ಪಠ್ಯದಿಂದ ಆಯ್ದ ಚಕ್ರಗ್ರಹಣ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಮಹಾಭಾರತ ಯುದ್ಧದಲ್ಲಿ ಭೀಷ್ಮನು ಬಾಣದಿಂದ ಗಾಯಗೊಂಡ ಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಹಿಡಿದು ಸಿಟ್ಟಿನಿಂದ ರಥವನ್ನು ಇಳಿದನು. ಭೀಷ್ಮನನ್ನು ಬಿಡಲಾರೆ ಎಂದು ಗರ್ಜಿಸಿದನು ಎಂದು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ, ಕೃಷ್ಣನ ಕೋಪಕ್ಕೆ ಭೀಷ್ಮನು ಎಲ್ಲಿ ಬಲಿಯಾಗುವನು ಎಂಬುದು ಸ್ವಾರಸ್ಯವಾಗಿದೆ. 3ನೇ ಸಂದರ್ಭದ ಪ್ರಶ್ನೆ, ಲೋಕವನ್ನು ರಕ್ಷಿಪ ದೇವ, ಮಹಾನುಭಾವ. ಆಯ್ಕೆ. ಈ ವಾಕ್ಯವನ್ನು ದೇವದಾಸ ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಪ್ರಸಂಗ ಪಠ್ಯದಿಂದ ಆಯ್ದ ಚಕ್ರಗ್ರಹಣ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಮಹಾಭಾರತ ಯುದ್ಧದಲ್ಲಿ ಕೃಷ್ಣನ ಹಣೆಗೆ ಬಾಣ ಬಿಟ್ಟವರ ಬಗ್ಗೆ ಸಿಟ್ಟಿನಿಂದ ಸುದರ್ಶನ ಚಕ್ರವನ್ನು ಹಿಡಿದನು. ಆಗ ಭೀಷ್ಮನು ಭಯಗೊಂಡು ಕೃಷ್ಣನ ಎದುರು ಬಂದು ಮುಕುಂದ, ಮುರಾರಿ, ಲಕ್ಷ್ಮೀವರ ಎಂದು ಮುಗುಳ್ನಗುತ್ತಾ ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ಈ ಲೋಕವನ್ನು ಕಾಪಾಡುವ ರಕ್ಷಿಸುವ ದೇವನೇ ಕೋಪಗೊಂಡರೆ
ಯಾರೂ ಉಳಿಯುವುದಿಲ್ಲ ಎಂಬುದು ಸ್ವಾರಸ್ಯವಾಗಿದೆ. 4ನೇ ಸಂದರ್ಭದ ಪ್ರಶ್ನೆ. ತೃಣವ ಮುರಿಯುವುದಕ್ಕೆ ಕೊಡಲಿಯ ಬೇಕೆ? ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೆ? ಆಯ್ಕೆ. ಈ ವಾಕ್ಯವನ್ನು ದೇವದಾಸ ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಪ್ರಸಂಗ ಪಠ್ಯದಿಂದ ಆಯ್ದ ಚಕ್ರಗ್ರಹಣ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಹಿಡಿದು ರಥದಿಂದ ಇಳಿದಾಗ ಭೀಷ್ಮನು ಭಯಗೊಂಡು ಓಡಿ ಬಂದು, ಮುಕುಂದ, ಮುರಾರಿ, ಲಕ್ಷ್ಮೀವರ, ನನ್ನ ಕಂಠವನ್ನು ಇರಿಯಲು ಇಷ್ಟು ದೊಡ್ಡ ಅಸ್ತ್ರವಾದ ಚಕ್ರವನ್ನು ಹಿಡಿದಿರುವೆಯಾ ಎಂದು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ. ಹುಲ್ಲು ಕಡ್ಡಿಯಂತೆ ಇರುವ ಭೀಷ್ಮನನ್ನು ಕೊಲ್ಲಲು ಕೊಡಲಿಯಂತೆ ಇರುವ ಸುದರ್ಶನ ಚಕ್ರ ಅವಶ್ಯಕತೆಯಿಲ್ಲ ಎನ್ನುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಈ ಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. 1ನೆಯ ಪ್ರಶ್ನೆ. ಕುಪಿತನಾದ ಕೃಷ್ಣನನ್ನು ಭೀಷ್ಮನು ಸಂತೈಸಿದ ಬಗೆಯನ್ನು ವಿವರಿಸಿ. ಇದು ದೀರ್ಘವಾದ ಪ್ರಶ್ನೆಯಾಗಿದೆ ಮಕ್ಕಳ. ಉತ್ತರ. ಮಹಾಭಾರತ ಯುದ್ಧದಲ್ಲಿ ಕೃಷ್ಣನು ಪಾರ್ಥನಿಗೆ ಸಾರಥಿಯಾಗಿದ್ದನು. ಭೀಷ್ಮನು ಬಿಟ್ಟ ಬಾಣಗಳನ್ನು ಪಾರ್ಥನಿಗೆ ತಗುಲದಂತೆ ಬಹಳ ಚಾಕಚಕ್ಯತೆಯಿಂದ ರಥವನ್ನು ಓಡಿಸುತ್ತಿದ್ದನು. ಇದರಿಂದ ಕೋಪಗೊಂಡ ಭೀಷ್ಮನು ಪರಶುರಾಮನು ಕೊಟ್ಟ ಬಾಣವನ್ನು ಬಿಡುತ್ತಾನೆ. ಆ ಬಾಣವು ಕೃಷ್ಣನ ಹಣೆಗೆ ತಗುಲಿ ರಕ್ತ ಬರುತ್ತದೆ. ಇದರಿಂದ ಹೆಚ್ಚು ಕೋಪಗೊಂಡ ಶ್ರೀಕೃಷ್ಣನು ತನಗೆ ಬಾಣ ಬಿಟ್ಟವರ ಮೇಲೆ ಕ್ರೋಧಗೊಳ್ಳುತ್ತಾ ತನ್ನ ಸುದರ್ಶನ ಚಕ್ರವನ್ನು ಹಿಡಿದು ಗರ್ಜಿಸುತ್ತಾ ರಥದಿಂದ ಇಳಿಯುತ್ತಾನೆ. ಇದನ್ನು ಗಮನಿಸಿದ ಭೀಷ್ಮನು ಓಡಿ ಬಂದು ಅಗ್ನಿಯಂತೆ ಕೋಪಗೊಂಡಿದ್ದ ಕೃಷ್ಣನನ್ನು ಲಕ್ಷ್ಮೀವರ, ಮುಕುಂದ, ಮುರಾರಿ ಎನ್ನುತ್ತಾ ಅವನ ಕೈಯನ್ನು ಹಿಡಿದು, ಶ್ರೀ ಮನೋಹರ ಸ್ವಾಮಿ, ಶಾಂತನಾಗಿ ಪ್ರೇಮದಿಂದ ನನ್ನ ಮಾತನ್ನು ಆಲಿಸು. ನನ್ನ ಕಂಠವನ್ನು ಇರಿಯಲು ನೀನು ಚಕ್ರವನ್ನು ಹಿಡಿದಿರುವೆಯಾ? ಲೋಕವನ್ನು ರಕ್ಷಿಸುವ ಮಹಾನುಭಾವ, ನೀನು ನನಗೆ ನಗೆಯು ಬರುತ್ತಿದೆ. ಹುಲ್ಲು ಕಡ್ಡಿಯನ್ನು ಕೀಳಲು ಕೊಡಲಿಯನ್ನು ತೆಗೆದುಕೊಂಡಂತೆ ನೀನು ನನ್ನ ಮೇಲೆ ಚಕ್ರವನ್ನು ಹಿಡಿದಿರುವೆಯಾ? ಇದರಿಂದ ನಿನಗೆ ಸಂತೋಷವಾಗುವುದಾದರೆ ನನ್ನ ಮೇಲೆ ಚಕ್ರವನ್ನು ಬಿಡು. ಅದು ನನ್ನ ರೋಮವನ್ನು ಕಡಿದರೆ ನಾನು ನಿನಗೆ ಶರಣಾಗುವೆನು ಮನೋಹರ ಎಂದು ಭೀಷ್ಮನು ಹೇಳಿದನು. ಭೀಷ್ಮನ ಮಾತನ್ನು ಕೇಳಿ ಕೃಷ್ಣನು ಸಮಾಧಾನದಿಂದ ನಗುತ್ತಾ ತನ್ನ ಚಕ್ರವನ್ನು ಮುಚ್ಚಿದನು. ಹೀಗೆ ಕುಪಿತನಾದ ಕೃಷ್ಣನನ್ನು ಭೀಷ್ಮನು ಸಂತೈಸಿದನು. 2ನೇ ಪ್ರಶ್ನೆ. ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ. ಮಹಾಭಾರತ ಯುದ್ಧದಲ್ಲಿ ಕೌರವೇಂದ್ರನಾದ ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಸೇನಾಪತಿಯ ಪಟ್ಟ ಕಟ್ಟಿದನು. ಯುದ್ಧದಲ್ಲಿ ಪಾರ್ಥ ಭೀಷ್ಮರು ಎದುರಾದಾಗ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿ ಬಾಣಗಳನ್ನು ಬಿಟ್ಟನು. ಆ ಬಾಣಗಳನ್ನು ಎರಡೂ ಭೀಷ್ಮನ ಪಾದಗಳ ಬಳಿ ಬಂದು ನಮಸ್ಕರಿಸುವ ರೀತಿಯಲ್ಲಿ ಬಂದು ಬಿದ್ದವು. ಗಂಗಾಸುತನಾದ ಭೀಷ್ಮನು ಮನದಲ್ಲಿ ಹರ್ಷಗೊಂಡು ಪಾರ್ಥನು ಬಿಟ್ಟ ಬಾಣಗಳನ್ನು ನಗುತ್ತಲೇ ತುಂಡರಿಸುತ್ತಿದ್ದನು. ಇದನ್ನು ಕಂಡ ಪಾರ್ಥನು ಭೀಷ್ಮನನ್ನು ಕುರಿತು, ತಾತ, ನಮ್ಮ ತಂದೆ ಅಳಿದ ದಿವಸದಿಂದ ನಮ್ಮನ್ನು ರಕ್ಷಿಸಿದ್ದೀರಿ ಎಂದು ಕುರುಸೈನ್ಯದ ಸಹಾಯಕ್ಕೆ ನಿಂತು ನಮ್ಮ ಮೇಲೆ ಗರ್ಜಿಸುತ್ತಿದ್ದೀರಿ. ನಾವು ಇನ್ನೂ ಹಸುಳೆಗಳು. ನಮ್ಮ ಮೇಲೆ ಯುದ್ಧ ಮಾಡುವುದು ವಿವೇಕವೇ? ನಾವು ಮತ್ತು ಕೌರವರು ನಿಮಗೆ ಮೊಮ್ಮಕ್ಕಳಲ್ಲವೇ? ಪಾಂಡವರು ಕೌರವರು ಎಂದು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎಂದು ಕೇಳಿದನು. ಪಾರ್ಥನ ಮಾತಿಗೆ ಭೀಷ್ಮನು, ಬಾಲಭಾಷೆಯಾಡಬೇಡವೋ? ನನಗೆ ನಿಮ್ಮ ಪಾಂಡವರೈವರಲ್ಲಿ ದೊಡ್ಡದಾದ ದಯವೂ ಇದೆ, ದುಗುಡವೂ ಇದೆ. ಇದು ಶ್ರೀಕೃಷ್ಣನಿಗೂ ಗೊತ್ತಿದೆ. ನಾಳೆಯ ಯುದ್ಧದಲ್ಲಿ ತ್ರಿನಯನಿತ್ತ ಅಂದರೆ ಶಿವನು ಕೊಟ್ಟ ಪಾಶುಪತಾಸ್ತ್ರವನ್ನು ನನ್ನ ಮೇಲೆ ಹೂಡು ಎಂದು ಹೇಳಿದನು. ಹೀಗೆ ಪಾರ್ಥ ಭೀಷ್ಮರ ನಡುವೆ ಸಂವಾದ ನಡೆಯಿತು. ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಶೇರ್ ಮಾಡಿಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.